ಸೂಪರ್ ಪ್ರೈಮ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಂತೂ ನಮ್ಮ ರಾಜ್ಯದಲ್ಲಿ ಅತಿದೊಡ್ಡ ರಾಜಕೀಯ ಬೆಳವಣಿಗೆ ನಡೆದು ಹೋಗಿದೆ. ಮುಖ್ಯಮಂತ್ರಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. ಇದರಿಂದಾಗಿ ಕಾಂಗ್ರೆಸ್ ಪಡೆ ಒಂದು ಕಡೆಯಲ್ಲಿ ನಿಗಿನಿಗಿ ಕೆಂಡವಾಗಿದ್ರೆ ಬಿಜೆಪಿಯವರು ಯಾವಾಗ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ಕಾಯ್ತಾ ಇದ್ದಾರೆ. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ಸೂಪರ್ ಪ್ರೈಮ್ 9ನಲ್ಲಿ ನಿಮಗೆ ಸುದ್ದಿಯನ್ನು ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನೋಡೋಣ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿಸಿದ ರಾಜ್ಯಪಾಲರು, ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಕ್ಕೆ ಕೆರಳಿದ ಮಂತ್ರಿ ಮಹೋದಯರು, ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ ಮೈತ್ರಿ ನಾಯಕರು. ಹಗರಣ ಆಗಿಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಗುಡುಗಿದ ಸಿದ್ದರಾಮಯ್ಯಗೆ ಸಂಪುಟ ಸದಸ್ಯರ ಆನೆಬಲ. ಎಚ್ಡಿಕೆ ಜೊಲ್ಲೆ, ನಿರಾಣಿಗೂ ಹತ್ತಿರ ಆಗ್ತಿದೆಯಂತೆ ಸಂಕಷ್ಟದ ಕಾಲ. ಮೂಡಾ ಬಲೆಯಲ್ಲಿ ಸಿಲುಕಿದ ಸಿಎಂಗೆ ಹೈಕಮಾಂಡ್ ಬಲ, ಗವರ್ನರ್ಗೆ ಧಿಕ್ಕಾರ ಹಾಕಿ ಅಹಿಂದ ವರ್ಗದಿಂದ ಬೆಂಬಲ. ತಿರುಗೇಟು ನೀಡಲು ರೆಡಿಯಾಗ್ತಿದೆ ಕಮಲದಳ. ಕೊಚ್ಚಿ ಹೋಗಿದ್ದ ಟಿಬಿ ಡ್ಯಾಂಗೆ ಹೊಸ ಗೇಟ್ ಅಳವಡಿಕೆ ಯಶಸ್ವಿ. ಕನಯ್ಯ ಟೀಮ್ ಸಾಹಸಕ್ಕೆ ಸರ್ಕಾರದ ಅಭಿನಂದನೆ. ನಿಟ್ಟುಸಿರು ಬಿಟ್ಟ 3 ರಾಜ್ಯಗಳ ರೈತಾಪಿ ವರ್ಗ. ಟ್ರೈನಿ ವೈದ್ಯೆ ರೇಪ್ ಅಂಡ್ ಮರ್ಡರ್ಗೆ ಖಂಡನೆ. ದೇಶಾದ್ಯಂತ ಒಪಿಡಿ ಬಂದ್ ಮಾಡಿ ವೈದ್ಯರ ಆಕ್ರೋಶ. ಹಲವೆಡೆ ಚಿಕಿತ್ಸೆ ಸಿಗದೆ ರೋಗಿಗಳ ಪರದಾಟ.